ನಮಸ್ಕಾರ ರೈತ ಬಾಂಧವರೇ, ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ದಿನ ಜೀವಾಮೃತ ಕುರಿತಾಗಿ ಮಾತಾಡೋಣ. ಇದೊಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಥವಾ ಆರ್ಗ್ಯಾನಿಕ್ ಲಿಕ್ವಿಡ್ ಫರ್ಟಿಲೈಸರ್ ಅಂತ ಹೇಳ್ಬೋದು. ಅಂದರೆ ಸಾವಯವ ದ್ರವ ರೂಪದ ಗೊಬ್ಬರ ಅಂತ ಹೇಳ್ಬೋದು. ಇದನ್ನು ಯಾವ ಬೆಳೆಗಳಿಗೆ ಬೆಳೆಸ್ಕೋಬೋದು, ಯಾವ ರೀತಿ ತಯಾರು ಮಾಡ್ಬೋದು ಅಂತ ನೋಡೋಣ. ಈಗ ಹಾಗಾದರೆ ಇದು ನೈಸರ್ಗಿಕವಾದಂತಹ ಒಂದು ದ್ರವಣ ರೂಪದಲ್ಲಿರತಕ್ಕಂತಹ ಸಾವಯವ ಗೊಬ್ಬರ. ಈ ಗೊಬ್ಬರವನ್ನು ತಯಾರಿಸೋದು ಮತ್ತು ಇದ್ರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಮೂಡಿಸಿದವರು ನಮ್ಮ ಸುಭಾಷ್ ಪಾಳೇಕರ್ ಅವರು. ಮೂಲತಃ ಮಹಾರಾಷ್ಟ್ರದವರು ಅಂತ ಹೇಳ್ಬೋದು. ಇವರು ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗಲ್ಲಿ ಕೆಲಸ ಮಾಡಿದ್ದಾರೆ. ಏನು ಹಾಗಂದರೆ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ, ಅಂದರೆ ಯಾವುದೇ ಖರ್ಚನ್ನು ಮಾಡದೆ ಕೃಷಿಯನ್ನು ಯಾವ ರೀತಿ ಮಾಡಬೇಕು, ಆದಾಯವನ್ನು ಯಾವ ರೀತಿ ಪಡ್ಕೊಳ್ಬೇಕು, ವಾತಾವರಣ ಯಾವ ರೀತಿ ಉಳಿಸ್ಕೊಡ್ಬೇಕು ಅಂತಕ್ಕಂಥದ್ದನ್ನು ತಿಳಿಸಿದವರು ಅವರು. ಆಯಿತಾ. ಇವರೇ ನೋಡಿ, ಅವರು ಪದ್ಮಶ್ರೀಯನ್ನು ಪಡೆದಂಥವರು. ಆಯಿತಾ. ಸುಭಾಷ್ ಪಾಳೇಕರ್ ಅಂತಕ್ಕಂಥವರು. ಇವರು ನೈಸರ್ಗಿಕ ಕೃಷಿಗೆ ತುಂಬ ತಮ್ಮ ಒಲವನ್ನು ತೋರಿಸಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟಂತಹ ಒಬ್ಬ ಅಮೂಲ್ಯವಾದ ವ್ಯಕ್ತಿ, ಭಾರತದ ವ್ಯಕ್ತಿ ಅಂತ ಹೇಳ್ಬೋದು. ಹಾಗಾದರೆ ನೈಸರ್ಗಿಕ ಕೃಷಿಗೂ ನೈಸರ್ಗಿಕ ಸಾವಯವ ಕೃಷಿಗೂ ಆಮೇಲೆ ಕೀಟನಾಶಕ ರಸಗೊಬ್ಬರದ ಅಥವಾ ರಾಸಾಯನಿಕ ಗೊಬ್ಬರ ಅಥವಾ ರಾಸಾಯನಿಕ ಕೀಟನಾಶಕವನ್ನು ಬಳಸೋದ್ರಿಂದ ಯಾವ ರೀತಿ ಬೆಳೆಗಳನ್ನು ಕಂಡುಕೊಳ್ಬೋದು ಅಂತಕ್ಕಂಥದ್ದನ್ನು ನೋಡ್ತಾ ಬರೋಣ. ಈ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂದರೆ ಒಂದೇ ಒಂದು ರೂಪಾಯಿನ ಬಳಸೋಂಗಿಲ್ಲ. ನಮ್ಮ ಮನೆಯಲ್ಲೇ ಇರ್ತಕ್ಕಂಥ ವಸ್ತುಗಳನ್ನು ಬಳಸ್ಕೊಂಡು ಕೃಷಿಯನ್ನು ಯಾವ ರೀತಿ ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದು. ಮತ್ತು ಅದಲ್ಲದೆ ಜೀವ ವೈವಿಧ್ಯತೆಯನ್ನು ಉಳಿಸ್ಕೊಳ್ಳೋದು, ಮಣ್ಣನ್ನು ಉಳಿಸ್ಕೊಳ್ಳೋದು, ಅದರ ಜೊತೆಗೆ ವಾತಾವರಣ ಉಳಿಸ್ಕೊಳ್ಳೋದು ಕುರಿತಾಗಿ ಇದು ಮಾತಾಡುತ್ತೆ. ಜೀವ ವೈವಿಧ್ಯತೆ ಅಂತ ಹೇಳಿದರೆ ಮಣ್ಣಲ್ಲಿ ಕೂಡ ಸಾಕಷ್ಟು ಸೂಕ್ಷ್ಮ ಜೀವಿಗಳಿರ್ತವೆ. ಅವನ್ನೆಲ್ಲ ಉಳಿಸ್ಕೊಳ್ಬೇಕು ಅಂತ ಹೇಳಿದರೆ ನಾವು ಹಸುವಿನ ಮೊರೆಯನ್ನು ಹೋಗಲೇಬೇಕು. ಹಸು ಕೊಡ್ತಕ್ಕಂಥ ಸಗಣಿ ಇರ್ಬೋದು, ಗೊಬ್ಬರ ಇರ್ಬೋದು, ಅದರದ್ದು ಕೊಡ್ತಕ್ಕಂಥ ಮೂತ್ರ ಇರ್ಬೋದು, ಪ್ರತಿಯೊಂದು ಕೂಡ ಅದು ಅದು ಏನು ಅಂತಂದರೆ ಮರಿ ಹಾಕಿರ್ಬೇಕಂತ ಹಾಕುವ ಒಂದು ಪರಿಸ್ಥಿತಿಯಲ್ಲಿ ಬಂದಂಥ ದ್ರವಣ ಕೂಡ ಗೊಬ್ಬರವಾಗಿ ಮಾರ್ಪಡಿಸಿ ನಾವು ಇವತ್ತಿನ ದಿನ ನೈಸರ್ಗಿಕ ಕೃಷಿಯಲ್ಲಿ ಬಳಸ್ತಾ ಇದ್ದೀವಿ. ಹಾಗಾದರೆ ಜೀವ ವೈವಿಧ್ಯತೆ ಉಳಿಯುತ್ತೆ, ಮಣ್ಣು ಉಳಿಯುತ್ತೆ, ಮಣ್ಣು ಉಳಿದ್ರೆ ಭೂಮಿ ಉಳಿಯುತ್ತೆ, ಕೃಷಿ ಉಳಿಯುತ್ತೆ, ವಾತಾವರಣ ಉಳಿಯುತ್ತೆ ಅಂತ ಹೇಳ್ತಾ ಮುಂದುವರಿಯೋಣ. ಇವೆಲ್ಲ ಸೂಕ್ಷ್ಮ ಜೀವಿಗಳು ನೀವು ನೋಡ್ತಾ ಇರೋದು. ಇದು ಜೀವಾಮೃತ ರೆಡಿ ಮಾಡಿಟ್ಟಿರ್ತಕ್ಕಂಥದ್ದು. ಹಾಗಾದರೆ ಏನು ಬೇಕು? ನಾನು ಹೇಳ್ದಂಗೆ ಹಸುವಿನ ಫ್ರೆಶ್ ಒಂದು 10 kg ಸಗಣಿ ಬೇಕು, ಒಂದು 10 ಲೀಟ್ರಷ್ಟು ಹಸುವಿನ ಗಂಜಲ ಅಥವಾ ಮೂತ್ರ ಬೇಕು, ಒಂದು 2 kg ಅಷ್ಟು ಬೆಲ್ಲ ಆಗಿರ್ಬೋದು, ಅಥವಾ ಕಬ್ಬಿನ ದ್ರಾವಣ ಏನು ನಾವು ಕೇನ್ ಜ್ಯೂಸ್ ಅಂತ ಕುಡಿತೀವಲ್ಲ ಅದು, ಅಥವಾ ನಮ್ಮ ಬಳಸ್ಕೋಬೇಕು. ಅದರ ಜೊತೆಗೆ ನಮ್ಮಲ್ಲಿ ಇಲ್ಲ ಅಂದರೆ ಯಾವುದೋ ಕಳತದಂಥ ಬಾಳೆಹಣ್ಣು ಅಥವಾ ಯಾವುದೇ ಹಣ್ಣು, ಯಾಕಂದರೆ ಅದರಲ್ಲಿ ಮುಖ್ಯ ಬೇಕಾಗಿರ್ತಂಥದ್ದು ಸಕ್ಕರೆ ಅಂಶ. ಅದಕ್ಕಾಗಿ ಸೂಕ್ಷ್ಮಜೀವಿ ಬೆಳೆಯಲು ಈ ಸಕ್ಕರೆ ಅಂಶ ಬೇಕು. ಆ ಸಕ್ಕರೆ ಅಂಶಕ್ಕಾಗಿ ನಾವು ಬೆಲ್ಲನೋ ಅಥವಾ ಕಬ್ಬಿನ ಜ್ಯೂಸು ಅಥವಾ ಹಣ್ಣು ಏನೋ ಒಂದು ಹಾಕ್ಕೋಬೇಕು. ಅದಾದಮೇಲೆ ದ್ವಿದಳ ಧಾನ್ಯಗಳನ್ನು ಬಳಸ್ಕೊಳ್ಬೇಕಾಗುತ್ತೆ. ಧಾನ್ಯದ ಹಿಟ್ಟು ಅದು ಏನೂ ಇರ್ಬೋದು. ನಾವು ಇಲ್ಲಿ ಬಳಸ್ಕೊಳ್ತಕ್ಕಂಥದ್ದು ಕಡಲೆ ಹಿಟ್ಟನ್ನು ಬಳಸ್ಕೊಳ್ತಾ ಇದ್ದೀವಿ. ನೀವು ಅದರ ಬದಲಾಗಿ ಹುರುಳಿ ಹಿಟ್ಟು ಅಥವಾ ಯಾವುದೇ ಕಡಲೆಬೇಳೆ ಹಿಟ್ಟು, ಹೆಸರುಬೇಳೆ ಹಿಟ್ಟು, ಯಾವ ಬೇಳೆ ನಿಮ್ಮ ಮನೆಯಲ್ಲಿ ಇರ್ತದೋ ಅದನ್ನು ಖರ್ಚು ಕಡಿಮೆ ಆಗ್ತಕ್ಕಂಥ ರೀತಿಯಲ್ಲಿ ಅದನ್ನು ಬಳಸ್ಕೊಳ್ಳೋದು. ಆಮೇಲೆ ಸ್ವಲ್ಪ ಒಂದು ಹಿಡಿಯಷ್ಟು ಮಣ್ಣು. ಆ ಮಣ್ಣು ಅರಳಿ ಕೆಳಗಿಂದಾದರೆ ತುಂಬ ಒಳ್ಳೆಯದು. ಇಲ್ಲ ಅಂತ ಹೇಳಿದರೆ ಬದುವಿನ ಮಣ್ಣನ್ನು ತೊಗೊಳ್ಬೇಕು. ಇಲ್ಲ ಅರಣ್ಯ ಇದ್ದರೆ ಪಕ್ಕದ ಅರಣ್ಯ ಜಮೀನಿಂದ ಒಂದು ಹಿಡಿಯಷ್ಟು ಮಣ್ಣನ್ನು ತೊಗೋಬೇಕು. ಯಾಕಂದರೆ ಮಣ್ಣಲ್ಲಿ ಸಾಕಷ್ಟು ಸೂಕ್ಷ್ಮಜೀವಿಗಳಿರ್ತವೆ. ಅದಕ್ಕಾಗಿ ಇನ್ನು ನಾವು ಪ್ರತಿ ಬಾರಿ ಉಳುಮೆ ಮಾಡ್ತಿರ್ತೀವಲ್ಲ, ಆ ಮಣ್ಣು ತೆಗೊಳ್ಬಾರ್ದು. ಯಾಕಂದರೆ ಅಲ್ಲಿ ಸೂಕ್ಷ್ಮಜೀವಿಗಳು ತೀರೋಗಿರುತ್ತೆ. ಅದರಿಂದ ಸೂಕ್ಷ್ಮಜೀವಿ ಬೆಳಿಬೇಕಂದ್ರೆ ಅರಳೆ ಮರ ಕೆಳಗೆ ಇಲ್ಲ ಅರಣ್ಯದಲ್ಲಿಂದು ಅವು ಯಾವುವು ಇಲ್ಲ ಅಂತ ಹೇಳಿದರೆ ನಮ್ಮ ಹೊಲದ ಬದುವಿನಲ್ಲಿದ್ದು ಮಣ್ಣನ್ನು ತೊಗೋಬೇಕು. ಒಂದು 200 ಲೀಟ್ರ್ ನೀರು ಮತ್ತು 200 ಲೀಟ್ರ್ ಸಾಕಾಗುವಷ್ಟು ಒಂದು ಡ್ರಮ್ಮು, ಇದಿಷ್ಟು ತೊಗೊಂಡು ನಾವು ಇದು ಮಾಡ್ತಾಯಿದ್ದೀವಿ. ಇಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಅಂತಲೇ ತೊಗೊಂಡಿರೋದು ನೋಡಿ. ಸಗಣಿ ಮತ್ತು ಮಣ್ಣನ್ನು ಪ್ಯಾಕ್ ಮಾಡಿ ಇವತ್ತಿನ ದಿನ ಮಾರಾಟ ಕೂಡ ಮಾಡ್ತಾಯಿದ್ದೀವಿ ಅಂತಕ್ಕಂಥದ್ದು ಒಂದು ವಿಷಯ. ಇದಿರಲಿ. ಬಟ್ ಸಗಣಿ, ಇಲ್ಲಿ ಕಡಲೆ ಹಿಟ್ಟು, ಬೆಲ್ಲ, ಆಮೇಲೆ ಮಣ್ಣು, ಗಂಜಲ ಮತ್ತು ನೀರನ್ನು ಬಳಸ್ಕೊಳ್ತಕ್ಕಂಥದ್ದು. ಇದು ಗಂಜಲದ್ದಲ್ಲ, ಈ ಫೋಟೋ ಆ್ಯಕ್ಚುಲಿ ಹಾಲನ್ನು ಹಿಂಡ್ಕೊತಕ್ಕಂಥದ್ದು ಫೋಟೋ ಹಾಕಿದ್ದೀವಿ. ಆದರೆ ಗಂಜಲ ತೆಕ್ಕೋಬೇಕು ನಾವು. ಆಯಿತು. ಮೊದಲೇನು ಮಾಡಬೇಕು? ಒಂದು 200 ಲೀಟ್ರ್ ಡ್ರಮ್ ತೊಗೋತೇವೆ. ಡ್ರಮ್ಮಲ್ಲಿ ಸಗಣಿ ಮತ್ತು ಸಗಣಿ ಗಂಜಲ ಎರಡನ್ನೂ ಸೇರಿಸಿ ಕಲಿಸ್ಬಿಟ್ಟು ಫಸ್ಟ್ ಆ ಡ್ರಮ್ಮಲ್ಲಿ ಹಾಕ್ಕೋಬೇಕು. ಅದಾದಮೇಲೆ ಸ್ವಲ್ಪ ಬೆಲ್ಲ ಮತ್ತು ಒಂದು ಪಾತ್ರೆಯಲ್ಲಿ ಬೆಲ್ಲ, ಹಿಟ್ಟು 2 kg ಹೇಳಿತ್ತಲ್ಲ, ಅದ್ರ ಜೊತೆಗೆ ಒಂದು ಹಿಡಿ ಮಣ್ಣನ್ನು ಹೇಳಿತ್ತಲ್ಲ, ಆ ಮೂರನ್ನು ಸರಿಯಾಗಿ ಕಲಿಸ್ಕೊಂಡು ದೋಸೆ ಹಿಟ್ಟು ಪ್ರಮಾಣದಲ್ಲಿ ಕಲಿಸ್ಕೊಂಡು ಅದೇ ಡ್ರಮ್ಮಿಗೆ ಹಾಕಿ ಅದನ್ನೆಲ್ಲ ಕಲ್ತ್ಕೊಂಡಾದ್ಮೇಲೆ ಅದಕ್ಕೆ ಅದಕ್ಕೆ ಸಾಕಾಗುವಷ್ಟು ಡ್ರಮ್ ತುಂಬುವಷ್ಟು, ಅಂದರೆ 200 ಲೀಟ್ರ್ ಡ್ರಮ್ ತುಂಬುವಷ್ಟು ನೀರನ್ನು ಹಾಕೋಬೇಕು. ಸ್ವಲ್ಪ ಜಾಗ ಇರಲಿ. ಆಮೇಲೆ ತುಂಬಿಸ್ಕೊಂಡಾದ್ಮೇಲೆ ಅದನ್ನು ಒಂದು ಕಟ್ಟಿಗೆಯಿಂದ ಸುತ್ತಾಕಬೇಕು. ಪ್ರದಕ್ಷಿಣೆ ರೂಪದಲ್ಲಿ ಸುತ್ತಾಕಿಸಿ
ಆ ಕಟ್ಟಿಗೆನ ತೆಗೆದುಬಿಟ್ಟು ಪಕ್ಕಕ್ಕಿಟ್ಟು ಅದರ ಮೇಲೆ ಒಂದು ಗೋಣಿ ಚೀಲ ತೊಯ್ದಿದ್ದು ಗೋಣಿ ಚೀಲ ಮುಚ್ಚಿಬಿಟ್ಟು ಅದನ್ನು 48 ಗಂಟೆ ಕಾಲ ಫರ್ಮೆಂಟೇಷನಿಗೆ ಬಿಡಬೇಕಾಗುತ್ತೆ. ಇದೆಲ್ಲವೂ ನಡೀತಾ ಇರೋದು ಎಲ್ಲಿ ಅಂತ ಹೇಳಿದರೆ ನೆರಳಲ್ಲಿ ಇರ್ತಕ್ಕಂಥದ್ದು. ಯಾಕೆ ಹೇಳಿದರೆ ಒಳಗಡೆ ಇರ್ತಕ್ಕಂಥದ್ದು ಸೂಕ್ಷ್ಮಜೀವಿ ಆಯಿತಾ. ಪ್ರತಿದಿನ 2 ಸಾರಿ ಅಥವಾ 3 ಸಾರಿ ಮತ್ತು ಆ ಕೋಲಿನಿಂದ ಪ್ರದಕ್ಷಿಣೆ ರೂಪದಲ್ಲಿ ತಿರುಗಿಸ್ತಾ ಬರಬೇಕು. ಒಂದು ವಾರ ಬಿಡೋ ಅಷ್ಟರಲ್ಲಿ ಅಥವಾ 48ರಿಂದ 49 ಗಂಟೆ ಬಿಡೋ ಅಷ್ಟರಲ್ಲಿ ಒಳ್ಳೆ ಸುವಾಸನೆ ಭರಿತವಾದ ಜೀವಾಮೃತ ರೆಡಿಯಾಗುತ್ತೆ. ಅಂತ ತಗೊಳ್ಳೋದು ಮಣ್ಣಿಗಾದರೂ ಸ್ಪ್ರೇ ಮಾಡ್ಬೋದು, ಅಥವಾ ನಾವು ಫೋಲಿಯರ್ ಸ್ಪ್ರೇ ಅಂತ ಹೇಳ್ತೀವಿ, ಗಿಡಗಳ ಮೇಲ್ಗಡೆ ಆದರೂ ಸ್ಪ್ರೇ ಮಾಡ್ಬೋದು. ಆಮೇಲೆ ಫರ್ಟಿಗೇಷನ್ ಅಂತ ಹೇಳ್ತೀವಿ, ಅಂದರೆ ಇರಿಗೇಷನ್ ಮುಖಾಂತರ, ನೀರಾವರಿ ಮುಖಾಂತರ ಆದರೂ ಕೊಡ್ಬೋದು. ನೀರಾವರಿ ಡ್ರಿಪ್ ಇರ್ಬೋದು, ಸ್ಪ್ರಿಂಕ್ಲರ್ ಇರ್ಬೋದು, ಅದೇ ಸೋಸ್ಕೊಡ್ಬೇಕು. ನಿಮ್ಮ ಮಣ್ಣಿಗೆ ಆದರೆ ನೇರವಾಗಿ ಹಾಕ್ಬೋದು. ಸ್ಪ್ರೇಯರ್ ಮುಖಾಂತರ ಆದರೂ ಸೋಸ್ಬಿಟ್ಟು ಸ್ಪ್ರೇ ಮಾಡಬೇಕು. ಇದು ಮಣ್ಣಿನ ಫಲವತ್ತತೆ ಹೆಚ್ಚಿಸುತ್ತೆ, ಬೆಳೆಗಳ ಇಳುವರಿ ಹೆಚ್ಚಿಸುತ್ತೆ, ಮಣ್ಣಲ್ಲಿರ್ತಕ್ಕಂಥ ಸೂಕ್ಷ್ಮಜೀವಿಗಳ ಕೆಲಸವನ್ನು ಜಾಸ್ತಿ ಅವುಗಳ ಜೀವಂತವಾಗಿಡುತ್ತೆ, ಮತ್ತು ಮಣ್ಣಿನ ಗುಣಧರ್ಮ ಹಾಳಾಗದೇ ಇರೋ ರೀತಿಯಲ್ಲಿ ನೋಡುತ್ತೆ. ಪ್ರಕೃತಿಗೆ ತುಂಬ ಒಳ್ಳೆಯದು. ಖರ್ಚಂತೂ 0 ಅಂತ ಹೇಳಬೇಕು, ಅಥವಾ ಒಂದು 10 ರೂಪಾಯಿ ಅಂತ ಇಟ್ಕೊಳ್ಳಿ, ಬೆಲ್ಲಕ್ಕೆ ಖರ್ಚು ಮಾಡಿದ್ದೀವಿ ಅಂದರು. ಇದೆಲ್ಲ ಮಾಡೋದ್ರಿಂದ ನಮ್ಮ ಅಗ್ರಿಕಲ್ಚರ್ ಉಳಿಯೋದ್ರಿಂದ ಇದೆಲ್ಲ ಜೀವಾಮೃತದ ಬೆನಿಫಿಟ್ ಆಯಿತು. ಇನ್ನು ಇಲ್ಲಿ ನೋಡ್ತಾ ಇದ್ದೀರಿ ಎಡಗಡೆ ಇರ್ತಕ್ಕಂಥ ಚಿತ್ರ ರಾಸಾಯನಿಕ ಗೊಬ್ಬರವನ್ನು ಬಳಸಿದಂಥದ್ದು, ಬಲಗಡೆ ಇರ್ತಕ್ಕಂಥದ್ದು ನಮ್ಮ ರಾಸಾಯನಿಕ, ನಮ್ಮ ಒಂದು ನೈಸರ್ಗಿಕ ಜೀವಾಮೃತ ಬಳಸಿರ್ತಕ್ಕಂಥದ್ದು. ಅಲ್ಲೇನಿದೆ ಮಣ್ಣು ತೀರು ಹೋಗಿದೆ, ಅಲ್ಲಿ ಯಾವ ಸೂಕ್ಷ್ಮಜೀವಿ ಇಲ್ಲ, ನೀರಿಲ್ಲ, ಗಾಳಿ ಇಲ್ಲ ಆ ಮಣ್ಣಲ್ಲಿ, ಯಾವುದು ರಾಸಾಯನಿಕ ಬಳಸ್ದಲ್ಲಿ. ಇಲ್ಲಿ ನೈಸರ್ಗಿಕ ಜೀವಾಮೃತ ಬಳಸ್ದಲ್ಲಿ ಚಹಾ ಪುಡಿ ಥರ ಇದೆ, ಹಸಿಯಾಗಿದೆ, ಬೇರುಗಳು ಸಾಕಷ್ಟು ಬೇರುಗಳು ಬರ್ಬೋದಾದ ರೀತಿಯಲ್ಲಿದೆ, ಎರೆಹುಳುಗಳು ಅಲ್ಲಿ ವಾಸ ಮಾಡ್ಬೋದಾದ ರೀತಿಯಲ್ಲಿದೆ. ಆದ್ದರಿಂದ ಈ ರೀತಿ ನಾವು ವ್ಯತ್ಯಾಸವನ್ನು ಕಂಡುಹಿಡಿಬೋದು ಅಂಥೇಳಿ. ಇನ್ನು ಅಪ್ಲೈ ಮಾಡೋದು ಹೇಳಿದ್ನಲ್ಲ, ನೇರವಾಗಿ ಮಣ್ಣಿಗೂ ಕೊಡ್ಬೋದು, ಬೆಳೆಗಳಿಗೂ ಸ್ಪ್ರೇ ಮಾಡ್ಬೋದು, ಹಣ್ಣು ಬೆಳೆಗಳಿಗೆ. ಇಲ್ಲಾಂದರೆ ನಾವು ಫರ್ಟಿಗೇಷನ್ ಮುಖಾಂತರ, ಫರ್ಟಿಗೇಷನ್ ಅಂದರೆ ಇರಿಗೇಷನ್, ಎಲ್ಲಿ ನೀರಾವರಿ ಕೊಡ್ತಾ ಇದ್ದೀವಿ ಅದರ ಮುಖಾಂತರ ನೀರಿನ ಜೊತೆಗೆ ಇದನ್ನು ಕೊಡ್ತಕ್ಕಂಥದ್ದು. ಇದನ್ನು 15 ಡೇಸ್ ಒನ್ಸ್ ಕೊಡಬಹುದು. ವಿವಿಧ ಬೆಳೆಗಳ ಮೇಲೆ ವಿವಿಧ ರೀತಿಯಲ್ಲಿ ಬಳಕೆ ಆಗುತ್ತೆ. ಅದು ಯಾವುದು ಅಂತ ತಾವು ಕಮೆಂಟ್ ಮಾಡಿದರೆ ಮತ್ತೆ ನಾವು ಮುಂದಿನ ವಿಭಾಗದಲ್ಲಿ ಇದು ತಿಳಿಸ್ಕೊಡ್ತೀವಿ. ಇಲ್ಲಿ ನೋಡಿ ಸ್ಪ್ರೇ ಮಾಡಿರೋದು ಫರ್ಟಿಗೇಷನ್ ಇಲ್ಲಿದೆ ನೋಡಿ. ಸ್ಪ್ರಿಂಕ್ಲರ್ಗೆ ಇದನ್ನು ಮೊದಲು ಡ್ರಿಪ್ಪಿಗೆ ಅಟ್ಯಾಚ್ ಮಾಡಿದ್ದಾರೆ, ಮೇನ್ ಡ್ರಮ್ಮಲ್ಲಿ ಹಾಕಿಬಿಟ್ಟು ಅಟ್ಯಾಚ್ ಮಾಡಿ ಕೊಡ್ತಾ ಇದ್ದಾರೆ. ವ್ಯತ್ಯಾಸ ಆವಾಗಲೇ ಹೇಳಿದೆ, ಏನು ಜೀವಾಮೃತ ಸಹಜವಾಗಿ ಮಾಡ್ಬೋದು, ಖರ್ಚು ಕಡಿಮೆ, ಮಣ್ಣಿನ ಆರೋಗ್ಯ ಕಾಪಾಡುತ್ತೆ, ತುಂಬ ವಾತಾವರಣಕ್ಕೆ ಬೇಕಾದಂಥದ್ದು. ಎಲ್ಲ ರೈತ ಸ್ನೇಹಿ ಜೀವಿಗಳನ್ನು ಆದಂಥ ವರ್ಮಿ ಹುಳಗಳನ್ನು ಅವನ್ನೆಲ್ಲ ಬೆಳೆಸುತ್ತೆ, ಎರೆಹುಳುಗಳನ್ನು, ಸೂಕ್ಷ್ಮಜೀವಿಗಳನ್ನ. ಇದು ಏನು ಮಾಡುತ್ತೆ, ಕೆಮಿಕಲು ಒಂದು ಕೊಂಡು ತರಬೇಕು, ಕೊಂಡು ತಂದು ನಮ್ಮ ಮಣ್ಣನ್ನು ಹಾಳು ಮಾಡಬೇಕು, ಮತ್ತು ಜೇಬಿಗೂ ಕತ್ತರೆ, ಜೊತೆಗೆ ಮಣ್ಣಿಗೂ ಕತ್ತರೆ, ಆಮೇಲೆ ವಾತಾವರಣ ಕೂಡ ಪೊಲ್ಯೂಷನ್ನು ಹಾಳಾಗೋಗುತ್ತೆ. ಬೇಕಾ ಇದು? ದುಡ್ಡು ಕೊಟ್ಬಿಟ್ಟು ಸಮಸ್ಯೆ ತರೋದು ಬೇಕಾ? ಬೇಡ ಅಂತ ಅನ್ಕೋತೀನಿ. ಬೇಡ ಅಂತಂದರೆ ಏನು ಮಾಡಬೇಕು, ನೈಸರ್ಗಿಕವಾಗಿ ಬೆಳೆಯನ್ನು ಬೆಳಿಬೇಕು, ನೈಸರ್ಗಿಕವಾದಂಥ ಜೀವಾಮೃತ ಹಾಗೂ ಇತರೆ ವಸ್ತುಗಳನ್ನು ಬಳಸಬೇಕು, ಮಣ್ಣನ್ನು ಉಳಿಸ್ಬೇಕು, ನಾವು ಆರೋಗ್ಯವಾಗಿರಬೇಕು, ಮಣ್ಣಿನ ಆರೋಗ್ಯ, ಬೆಳೆಗಳ ಆರೋಗ್ಯ ಎಲ್ಲವನ್ನು ಕಾಪಾಡಬೇಕು ಅಂತ ಹೇಳ್ತಾ ಮಾತನ್ನು ಮುಗಿಸ್ತೀನಿ. ಇವತ್ತಿನ ಒಂದು ಟ್ಯಾಗ್ಲೈನು, ನಮ್ಮ ಆಲೋಚನೆಗಳೇ ನಮ್ಮ ಜೀವನವನ್ನು ರೂಪಿಸ್ತವೆ. ಏನಾಗತ್ತೆ, ನಾವು ಕೆಟ್ಟದ್ದು ವಿಚಾರ ಮಾಡಿದರೆ ಕೆಟ್ಟದಾಗುತ್ತೆ, ಒಳ್ಳೆಯದು ವಿಚಾರ ಮಾಡಿದರೆ ಒಳ್ಳೆಯದಾಗ್ತಾ ಅಂತ ಹೇಳ್ತಾ, ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.